ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಪಾರ್ಕರ್ ಅನ್ನುವಂಥ ಕ್ರೈಮ್ ಥ್ರಿಲ್ಲರ್ ಸಿನಿಮಾನ. ಕಥೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಸಿನಿಮಾ ಕಥೆನ ಶುರು ಮಾಡ್ತೇನೆ. ಹಾಗಾದರೆ ಕತೆಗೆ ಹೋಗೋಣ. ಕತೆ ಶುರುವಾಗೋದು ಒಂದು ಕಳ್ಳರ ಗುಂಪಿನಿಂದ. ಅವರು ಒಂದು ಜಾತ್ರೆಯಲ್ಲಿ $1 ಮಿಲಿಯನ್ ಹಣ ಕದ್ದು ಪರಾರಿಯಾಗುತ್ತಿದ್ದರು. ಅವರ ಪ್ಲಾನ್ ಈಗ ಒಂದು ಜ್ಯುವೆಲರಿ ಶಾಪ್ ಲೂಟಿ ಮಾಡುವುದಾಗಿತ್ತು. ಈಗ ಅವರ ಒಟ್ಟಿಗೆ ಪಾರ್ಕರ್ ಹೆಸರಿನ ವ್ಯಕ್ತಿ ಕೂಡ ಇದ್ದ. ಅವನು ಚಾಲಕಿ ವ್ಯಕ್ತಿಯಾಗಿದ್ದ. ಹೀಗಾಗಿ ಇವರು ಬಯಸಿದ್ದರು ಈ ಕಳ್ಳತನದಲ್ಲಿ ಆತನು ಕೂಡ ಅವರಿಗೆ ಸಾಥ್ ಕೊಡಲಿ ಅಂತ. ಆದರೆ ಪಾರ್ಕರ್ ಈ ಕೆಲಸಕ್ಕೆ ನಿರಾಕರಿಸ್ತಾನೆ. ಅವನಿಗೆ ಈ ಗ್ಯಾಂಗ್ ಕೆಲಸ ಮಾಡುವ ರೀತಿ ಇಷ್ಟ ಇರಲಿಲ್ಲ. ಪಾರ್ಕರ್ ಅವರ ಮಾತು ಕೇಳಲು ತಯಾರಾಗದೇ ಇದ್ದಾಗ ಗ್ಯಾಂಗ್ನ ಲೀಡರ್ ಮಿಲಿಂಡರ್ ತನ್ನೊಬ್ಬ ವ್ಯಕ್ತಿಗೆ ಬಂದೂಕು ತೆಗೆದು ಪಾರ್ಕರ್ನ ಕೊಲ್ಲಲು ಆರ್ಡರ್ ಕೊಡ್ತಾನೆ. ಆದರೆ ಅದೇ ಸಮಯಕ್ಕೆ ಪಾರ್ಕರ್ ತನ್ನ ಹತ್ತಿರ ಕುಳಿತಿದ್ದ ವ್ಯಕ್ತಿ ಮೇಲೆ ಅಚಾನಕ್ಕಾಗಿ ದಾಳಿ ಮಾಡ್ತಾನೆ. ಮಿಲಿಂಡರ್ನ ವ್ಯಕ್ತಿ ಈ ಸಮಯದಲ್ಲಿ ಅವನ ಮೇಲೆ ಗುಂಡು ಹಾರಿಸಲು ಪ್ರಯತ್ನ ಕೂಡ ಪಟ್ಟ. ಆದರೆ ಗಾಡಿಯಲ್ಲಾಗುವ ಗಲಾಟೆಯಲ್ಲಿ ಗುಂಡು ಡ್ರೈವರ್ಗೆ ತಾಗುತ್ತೆ. ಇದರಿಂದ ಗಾಡಿ ಅತ್ತೆತ್ತ ಹೋಗತೊಡಗುತ್ತೆ. ಮಿಲಿಂಡರ್ ಸಮಯ ನೋಡಿ ಸ್ಟೇರಿಂಗ್ ಸಂಭಾಳಿಸ್ತಾನೆ. ಹಾಗೆ ಹಿಂದೆ ತಿರುಗಿ ಪಾರ್ಕರ್ನತ್ತ ಗುಂಡು ಹಾರಿಸ್ತಾನೆ. ಅಚಾನಕ್ಕಾಗಿ ಗುಂಡು ತಾಗಿದ್ದರಿಂದ ಪಾರ್ಕರ್ ಕಿಟಕಿ ಮುರಿದು ಹೊರಗೆ ಹಾರಿದ. ಪಾರ್ಕರ್ ಈಗ ಪೂರ್ತಿಯಾಗಿ ಗಾಯಗೊಂಡಿದ್ದ. ಅವನ ಶರೀರದಿಂದ ರಕ್ತ ಹರಿಯುತ್ತಿತ್ತು. ಮಿಲಿಂಡರ್ ಈಗಲೂ ಸುಮ್ಮನಿರದೆ ತನ್ನೊಬ್ಬ ವ್ಯಕ್ತಿಗೆ ಹೊರಗಡೆ ಹೋಗಿ ಪಾರ್ಕರ್ನ ಕತೆ ಮುಗಿಸಲು ಹೇಳಿದ. ಪಾರ್ಕರ್ ಇದೇ ವ್ಯಕ್ತಿಗೆ ಮುಷ್ಟಿ ಮಾಡಿ ಹೊಡೆದಿದ್ದ. ಈಗ ಅವನು ಪಾರ್ಕರ್ಗೆ ಗುಂಡು ಹೊಡೆದು ಒಂದು ಚರಂಡಿಗೆ ಬಿಸಾಡ್ತಾನೆ, ಯಾಕೆಂದ್ರೆ ಅವನು ಸತ್ತು ಹೋಗ್ಲಿ ಅಂತ. ಅವರು ಹೋದ ಬಳಿಕ ಇಲ್ಲಿಗೆ ಒಬ್ಬ ಬಡ ರೈತ ತನ್ನ ಪರಿವಾರದೊಂದಿಗೆ ಬರ್ತಾನೆ. ಅವನ ಗಮನ ಪಾರ್ಕರ್ ಮೇಲೆ ಬೀಳುತ್ತೆ. ಅವರು ಪಾರ್ಕರ್ ಹತ್ತಿರ ಹೋದಾಗ ಪಾರ್ಕರ್ ಜೀವಂತ ಇರುವುದು ಗೊತ್ತಾಗುತ್ತೆ. ಹೀಗಾಗಿ ಅವರು ಪಾರ್ಕರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇದರ ನಂತರ ನಮಗೆ ಹೇಳಲಾಗುತ್ತೆ, ಅಸಲಿಗೆ ಪಾರ್ಕರ್ ಮತ್ತು ಈ ಕಳ್ಳರು ಒಬ್ಬರು ಮತ್ತೊಬ್ಬರಿಗೆ ಮೊದಲಿಂದ ಪರಿಚಯ ಇರಲಿಲ್ಲ. ಒಂದು ದಿನ ಕ್ಲೇರ್ ಅನ್ನೋ ಹುಡುಗಿ ತಂದೆ ಹೆರ್ಲಿ ಪಾರ್ಕರ್ನ ಅವರಿಗೆ ಭೇಟಿಯಾಗಿಸಿದ್ದರು. ಕ್ಲೇರ್ ಬೇರೆ ಯಾರು ಅಲ್ಲ, ಪಾರ್ಕರ್ನ ಗರ್ಲ್ ಫ್ರೆಂಡ್. ಹಾಗೆ ಹೆರ್ಲಿ ಪಾರ್ಕರ್ನ ಮೆಂಟರ್ ಆಗಿದ್ದ. ಮಿಸ್ಟರ್ ಹೆರ್ಲಿ ಕೂಡ ಒಬ್ಬ ಪ್ರಸಿದ್ಧ ಕಳ್ಳಾಗಿದ್ದ. ಅವನು ಪಾರ್ಕರ್ ಜೊತೆ ಸೇರಿ ಹಲವಾರು ದರೋಡೆ ಮಾಡಿದ್ದ. ಅವನಿಗೆ ಪಾರ್ಕರ್ ತುಂಬಾನೇ ಚಾಲಾಕಿ ಮತ್ತು ಫಾಸ್ಟ್ ಅಂತ ಅನಿಸಿದ್ದ. ಹೀಗಾಗಿ ಮಿಲಿಂಡರ್ ಗ್ಯಾಂಗ್ಗೆ ಪಾರ್ಕರ್ನ ಭೇಟಿಯಾಗಿಸಿದ್ದ. ಅಸಲಿಗೆ ಅವರಿಗೆ ಒಂದು ಸೂಪರ್ ಮಾರ್ಕೆಟ್ನ ತಿಜೋರಿ ಲೂಟಿ ಮಾಡಬೇಕಾಗಿತ್ತು. ಅದಕ್ಕಾಗಿ ಅವರಿಗೆ ಪಾರ್ಕರ್ನಂತ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಬೇಕಾಗಿದ್ದ. ಒಂದ್ ವೇಳೆ ಪಾರ್ಕರ್ ಇದಕ್ಕೆ ಒಪ್ಪಿದ್ರೆ ಅವರು ಕಳ್ಳತನದ ಪೂರ್ತಿ ಪ್ಲಾನ್ ಮಾಡ್ತಿದ್ದರು. ಎಲ್ಲವೂ ಅವನ ಪ್ಲಾನ್ ಪ್ರಕಾರ ನಡೆಯುತ್ತಿತ್ತು. ಪಾರ್ಕರ್ನ ಒಂದು ರೂಲ್ ಕೂಡ ಇತ್ತು, ಅವನು ಯಾವಾಗಲೂ ಶ್ರೀಮಂತರನ್ನು ಲೂಟಿ ಮಾಡ್ತಿದ್ದ. ಹಾಗೆ ಅವನು ಪಾಪದ ಜನರ ಜೀವ ಬಿಡ್ತಿದ್ದ. ಅವರನ್ನು ಲೂಟಿ ಮಾಡಲು ಹೋಗ್ತಾ ಇರಲಿಲ್ಲ. ಒಂದು ದಿನ ವೈ ಸ್ಟೇಟ್ ನಗರದಲ್ಲಿ ದೊಡ್ಡ ಉತ್ಸವವಿತ್ತು. ಹೀಗಾಗಿ ಗ್ಯಾಂಗ್ ಕೂಡ ಸುಲಭದಲ್ಲಿ ಜನರ ಗುಂಪಿನಲ್ಲಿ ಶಾಮೀಲಾಯಿತು. ಮೊದಲಿಬ್ಬರು ಜೋಕರ್ ಡ್ರೆಸ್ ಹಾಕಿಕೊಂಡು ಜನರ ನಡುವೆ ಸಾಗುತ್ತಾ ಒಂದು ಜಾಗಕ್ಕೆ ಹೋಗ್ತಾರೆ ಮತ್ತು ಬಟ್ಟೆಯಿಂದ ಆ ಜಾಗ ಮುಚ್ಚುತ್ತಾರೆ, ಯಾಕೆಂದ್ರೆ ಯಾರು ಒಳಗೆ ಬರದಂತೆ ಇರಲು. ಇದರ ನಂತರ ಒಬ್ಬ ವ್ಯಕ್ತಿ ವಾಲ್ ಪ್ಯಾನೆಲ್ ತೆಗೆದು ಒಳಗಡೆ ನುಸುಳ್ತಾನೆ. ಈ ಜಾಗ ತಿಜೋರಿಯ ಕೆಳಗಡೆ ಇತ್ತು. ತನ್ನ ಕೆಲಸ ಮುಗಿಸುತ್ತಿದ್ದಂತೆ ಆತ ಆಕಾಶದಲ್ಲಿ ಕೆಂಪು ಮತ್ತು ಹಸಿರು ಬಲೂನ್ ಹಾರಿಸಿ ಉಳಿದ ಸಹಚರರಿಗೆ ಸೂಚನೆ ಕೊಡ್ತಾನೆ. ಅಲ್ಲೇ ಮತ್ತೊಂದು ಕಡೆ ಪಾರ್ಕರ್ ವಿಗ್ ಧರಿಸಿ ಚರ್ಚಿನ ಫಾದರ್ ರೂಪದಲ್ಲಿ ಅಲ್ಲಿಗೆ ತಲುಪಿದ್ದ. ಅವನು ನೋಡಲು ಅಸಲಿ ಫಾದರ್ನಂತೆ ಕಾಣುತ್ತಿದ್ದ. ಅವನ ವೇಷ ಗೊತ್ತಾಗದೆ ಒಬ್ಬ ಶಾಪ್ನವನು ಫ್ರೀಯಾಗಿ ಡೈರೆಕ್ಟ್ ಆಡಲು ಅವನಿಗೆ ಕೊಡ್ತಾನೆ. ಪಾರ್ಕರ್ ಪ್ರೈಸ್ ಗೆದ್ದಾಗ ಅದನ್ನು ಸಣ್ಣ ಹುಡುಗಿಗೆ ಕೊಟ್ಟ. ಅದರಿಂದ ಅವಳು ತುಂಬಾನೇ ಖುಷಿಯಾದ್ಲು. ಅದೇ ಸಮಯ ಅವನ ಗಮನ ಆ ಬಲೂನ್ಗಳ ಮೇಲೆ ಬಿತ್ತು. ಅದನ್ನು ಅವನ ಸಹಚರರು ಹಾರಿಸಿದ್ದರು. ಪಾರ್ಕರ್ ಸೀದಾ ಈಗ ಸೆಕ್ಯೂರಿಟಿ ಬೂತ್ಗೆ ತಲುಪ್ತಾನೆ. ಹೋಗೋ ಮೊದಲು ಅವನು ತನ್ನ ಒಬ್ಬ ಸಹಚರನಿಗೆ ಹೇಳ್ತಾನೆ, ನೀನು ಹುಡುಗಿಯರನ್ನು ಹುಡುಕೋದು ಬಿಟ್ಟು ಕೆಲಸದ ಮೇಲೆ ಧ್ಯಾನವಿಡು. ಅಸಲಿಗೆ ಆಗಸ್ಟ್ಗೆ ಕುದುರೆಗಳ ಜಾಗದಲ್ಲಿ ಬೆಂಕಿ ಹಚ್ಚುವ ಕೆಲಸವಿತ್ತು, ಯಾಕೆಂದ್ರೆ ಎಲ್ಲ ಪೊಲೀಸರು ಅಲ್ಲಿ ಸೇರಲಿ ಅಂತ. ಮತ್ತು ಅವನ ಸಹಚರರು ಕಳ್ಳತನ ಮಾಡುವಂತಾಗಲು ಆಗಸ್ಟಿಗೆ ಕೆಲಸ ಮಾಡಲು ಹೋಗ್ತಿದ್ದ ಹಾಗೆ ಒಬ್ಬ ಗಾರ್ಡ್ ಅವನನ್ನು ತಡೆಯುತ್ತಾನೆ, ಏಕೆಂದರೆ ಕುದುರೆಗಳು ಈಗ ಹುಲ್ಲು ತಿನ್ನುತ್ತಿದ್ದವು. ಹೀಗಾಗಿ ಆಗಸ್ಟ್ ಮನಸ್ಸಲ್ಲಿ ಅವನನ್ನು ಬೈದು ಅಲ್ಲಿಂದ ಹೋಗ್ತಾನೆ. ಅಲ್ಲೇ ಮತ್ತೊಂದು ಕಡೆ ತಿಜೋರಿ ಇರುವ ರೂಮಿನಲ್ಲಿ ಎಲ್ಲರೂ ಹಣ ಎಣಿಸುತ್ತಿದ್ದರು. ಯಾರಿಗೂ ಗೊತ್ತಿರಲಿಲ್ಲ ಮಿಲಿಂಡರ್ ಮತ್ತು ಅವನ ಜನರು ಜೋಕರ್ ಡ್ರೆಸ್ ಧರಿಸಿ ಒಳಗೆ ನುಸುಳಿತ್ತು. ಅದೇ ಸಮಯ ಪಾರ್ಕರ್ ಫಾದರ್ ವಿಷಯದಲ್ಲಿ ಪೊಲೀಸ್ನವನ ಹತ್ತಿರ ದಾರಿ ಕೆಳಗೆ ಶುರು ಮಾಡ್ತಾನೆ. ಆಗಲೇ ಅಚಾನಕ್ಕಾಗಿ ನೆಲದ ಒಳಗಿಂದ ಜೋಕರ್ ಡ್ರೆಸ್ ಹಾಕಿದ ವ್ಯಕ್ತಿ ಹೊರಗೆ ಬಂದು ಅವನ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಆದ್ರೆ ಅವನು ಗುಂಡು ಹಾರಿಸಲ್ಲ. ಅಸಲಿಗೆ ಪಾರ್ಕರ್ ಅವನಿಗೆ ಮೊದಲೇ ಹೇಳಿದ್ದ, ಅವರು ಮುಗ್ಧ ಜನರ ಪ್ರಾಣ ತೆಗೆಯಲ್ಲ ಅಂತ. ಕೆಲವೇ ಹೊತ್ತಲ್ಲಿ ಪಾರ್ಕರ್ ಮತ್ತೊಬ್ಬ ಪೊಲೀಸ್ನವನನ್ನು ಬಂದಿಯಾಗಿ ಮಾಡ್ತಾನೆ. ಬೇಗನೆ ಅವರು ಅಲ್ಲಿದ್ದ ಎಲ್ಲ ಜನರ ಫೋನ್ ಕೂಡ ಕಸಿದುಕೊಂಡ್ರು. ಅಚಾನಕ್ಕಾಗಿ ಒಬ್ಬ ಪೊಲೀಸ್ ಆಫೀಸರ್ಗೆ ಹೆದರಿಕೆಯಲ್ಲಿ ಅಸ್ತಮಾ ಅಟ್ಯಾಕ್ ಬಂತು. ಪಾರ್ಕರ್ ಅವನಿಗೆ ಶಾಂತಿಯಿಂದ ಹೇಳ್ತಾನೆ, ನಾವು ಯಾವುದೇ ಮುಗ್ಧ ಜನರ ಪ್ರಾಣ ತೆಗೆಯಲ್ಲ, ಹೀಗಾಗಿ ಹೆದರುವ ಅವಶ್ಯಕತೆ ಇಲ್ಲ. ಇದನ್ನು ನೋಡಿ ನಂತರ ಅವನು ವೆಲ್ಡಿಂಗ್ ಮಿಷಿನ್ನಿಂದ ತಿಜೋರಿಯ ಬೀಗ ಓಪನ್ ಮಾಡ್ತಾನೆ ಮತ್ತು ಎಲ್ಲ ಹಣ ತನ್ನ ಬ್ಯಾಗ್ನಲ್ಲಿ ತುಂಬಿಸಿದ. ಆಗ ಹೊರಗಡೆ ಒಮ್ಮೆಲೆ ಸ್ಫೋಟದ ಸದ್ದು ಕೇಳಿಸುತ್ತೆ. ಪಾರ್ಕರ್ ಮತ್ತು ಉಳಿದವರಿಗೆ ಅರಿವಾಗುತ್ತದೆ ಆಗಸ್ಟ್ ಅಸಲಿ ಪ್ಲಾನ್ ಫಾಲೋ ಮಾಡಿರಲೇ ಇಲ್ಲ ಅಂತ. ಹೀಗಾಗಿ ಅವರು ಅದೇ ಸಮಯಕ್ಕೆ ಬೇರೆ ಬೇರೆ ದಿಕ್ಕಿನಲ್ಲಿ ಓಡಲು ಆರಂಭಿಸ್ತಾರೆ. ಇದೆಲ್ಲ ಆಗಸ್ಟ್ನ ತಪ್ಪಾಗಿತ್ತು,
ಯಾಕೆಂದರೆ ಅವನು ಕುದುರೆಗಳಿರೋ ಜಾಗ ಬಿಟ್ಟು ದೂರ ಹೋಗಿ ಒಣ ಹುಲ್ಲು ಇದ್ದ ಕಡೆ ಬೆಂಕಿ ಹಚ್ಚಿದ್ದ. ಆ ಜಾಗಕ್ಕೆ ಸಮೀಪದಲ್ಲಿ ಕೆಲವು ವಯಸ್ಸಾದ ಜನರು ಹಾಡುತ್ತಾ ಕುಣಿಯುತ್ತಿದ್ದರು. ಕೆಲವೇ ಹೊತ್ತಲ್ಲಿ ಬೆಂಕಿ ಉರಿಯುತ್ತಾ ಗ್ಯಾಸ್ ಸಿಲಿಂಡರ್ ತನಕ ತಲುಪಿತ್ತು. ಇದರಿಂದ ಬ್ಲಾಸ್ಟ್ ಆಗಲು ಶುರುವಾಗಿ ಬೆಂಕಿ ಬಿದ್ದು ಜನರು ದಿಕ್ಕಪಾಲಾಗಿ ಓಡಲು ಶುರು ಮಾಡ್ತಾರೆ. ಜನರು ಮತ್ತೊಬ್ಬರ ಜೀವ ಲೆಕ್ಕಿಸದೆ ಕೆಳಗೆ ಬಿದ್ದವರನ್ನು ಅಪ್ಪಾಚಿ ಮಾಡ್ತಾ ಓಡ್ತಾರೆ. ಅಲ್ಲೇ ಹೊರಗಡೆ ಗ್ಯಾಂಗ್ನ ಒಬ್ಬ ವ್ಯಕ್ತಿ ಪೊಲೀಸ್ ಆಫೀಸರ್ನ ವೇಷದಲ್ಲಿದ್ದ. ಅವನು ಅಗ್ನಿಶಾಮಕ ದಳದ ವೆಹಿಕಲ್ ಬರೋದು ನೋಡಿ ಅರ್ಥ ಮಾಡಿಕೊಂಡು ತನ್ನವರನ್ನು ಕರೆದುಕೊಂಡು ಹೋಗಲು ಹೋಗ್ತಾನೆ. ಕೆಲವೇ ಹೊತ್ತಲ್ಲಿ ಇಬ್ಬರು ಜೋಕರ್ ಹಣ ತುಂಬಿದ ಬ್ಯಾಗ್ಗಳೊಂದಿಗೆ ಬಂದು ಅದರಲ್ಲಿದ್ದ ಹಣ ಟ್ರಕ್ ನಲ್ಲಿ ತುಂಬಿಸ್ತಾರೆ. ಅಲ್ಲೇ ಮತ್ತೊಂದು ಕಡೆ ಪಾರ್ಕರ್ ಆರಾಮವಾಗಿ ನಿಂತು ತನ್ನ ವಿಗ್ ತೆಗೆಯುತ್ತಿದ್ದ. 4 ಕಡೆ ಜನಜಂಗುಳಿಯಿಂದ ಅವನನ್ನು ಯಾರೂ ಗಮನಿಸುವುದಿಲ್ಲ. ಮಾತ್ರ ಪಾರ್ಕರ್ ಬೆಂಕಿಯಿಂದ ಜನರು ಗಾಯಗೊಳ್ಳುತ್ತಿರುವುದು ನೋಡಿ ತುಂಬಾನೇ ಕೋಪಗೊಳ್ಳುತ್ತಾನೆ. ಸ್ವಲ್ಪ ಹೊತ್ತಿನ ಬಳಿಕ ಅವರೆಲ್ಲರೂ ತಮ್ಮ ಅಡ್ಡಕ್ಕೆ ತಲುಪಿದಾಗ ಪಾರ್ಕರ್ ಆಗಸ್ಟ್ ಮೇಲೆ ದಾಳಿ ಮಾಡಿ ಒಂದು ಪಂಚ್ ಹೊಡಿತಾನೆ. ಏಕೆಂದರೆ ಅವನು ಪಾರ್ಕರ್ನ ಆರ್ಡರ್ ಕೇಳಿರಲೇ ಇಲ್ಲ. ನಂತರ ಅವರು ಎಲ್ಲ ಹಣ ಒಂದು ಬೇರೆ ಗಾಡಿಯಲ್ಲಿ ತುಂಬಿಸಿ ಅಲ್ಲಿಂದ ಹೊರಡ್ತಾರೆ. ಇದರ ನಂತರ ನಾವು ಸಿನಿಮಾ ಶುರುವಿನಲ್ಲಿ ಏನು ನೋಡಿದ್ದೇವೆ ಅದೇ ಆಗಿತ್ತು. ಮಿಲಿಂಡರ್ನ ಗ್ಯಾಂಗ್ ಪಾರ್ಕರ್ಗೆ ಮೋಸ ಮಾಡಿ ಒಂದು ಚರಂಡಿಗೆ ಬಿಸಾಡಿತ್ತು. ಆದರೆ ಪಾರ್ಕರ್ನ ಅದೃಷ್ಟ ಚೆನ್ನಾಗಿತ್ತು. ಕೆಲವೇ ಸೆಕೆಂಡ್ ನಲ್ಲಿ ಒಂದು ಗಾಡಿಯಲ್ಲಿ ನಿಲ್ಲುತ್ತೆ. ಒಬ್ಬ ತಂದೆ ಮತ್ತು ಅವನ ಇಬ್ಬರು ಮಕ್ಕಳು ಅಂದರೆ ರೈತನ ಮಕ್ಕಳು ಪಾರ್ಕರ್ನ ಚರಂಡಿಯಿಂದ ಹೊರಗೆ ತೆಗಿತಾರೆ. ಬೇಗನೆ ಅವನ ಚಿಕಿತ್ಸೆಗಾಗಿ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋದ್ರು. ಕೆಲವು ಸಮಯದ ನಂತರ ಪಾರ್ಕರ್ ಕಣ್ಣು ತೆರೆದು ನೋಡಿದಾಗ ಆತ ಹಾಸ್ಪಿಟಲ್ನಲ್ಲಿ ಬಿದ್ದಿದ್ದ. ಅವನ ಕೈಕಾಲುಗಳಿಗೆ ಬ್ಯಾಂಡೇಜ್ ಹಾಕಲಾಗಿತ್ತು ಮತ್ತು ಇಂಜೆಕ್ಷನ್ ಕೂಡ ಚುಚ್ಚಿದ್ದರು. ಗೋಡೆಗೆ ಫಿಕ್ಸ್ ಆಗಿದ್ದ ಟಿವಿಯಲ್ಲಿ ಹಿಂದಿನ ದಿನದ ಕಳ್ಳತನದ ನ್ಯೂಸ್ ತೋರಿಸಲಾಗುತ್ತಿತ್ತು. ಪಾರ್ಕರ್ಗೆ ಹಿಂದಿನ ದಿನದ ಬ್ಲಾಸ್ಟ್ ನಲ್ಲಿ ಒಬ್ಬ ವ್ಯಕ್ತಿಯ ಜೀವ ಹೋಯಿತು ಅನ್ನೋದು ಗೊತ್ತಾಗಿ ಆತ ಕೋಪದಲ್ಲಿ ಕೆಂಡಮಂಡಲವಾಗ್ತಾನೆ. ಈಗ ಅವನು ಮಿಲಿಂಡರ್ ಗ್ಯಾಂಗ್ ಮೇಲೆ ಸೇಡು ತೀರಿಸಿಕೊಳ್ಳುವ ಗಟ್ಟಿ ನಿರ್ಧಾರ ಮಾಡ್ತಾನೆ. ಆಗಲೇ ಅಲ್ಲಿದ್ದ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ನೀನು ಬೆಡ್ ನಿಂದ ಈಗಲೇ ಹೇಳ್ಬಾರದು. ಆ ವ್ಯಕ್ತಿ ನರ್ಸ್ನ ಕರೆಯಲು ಪ್ರಯತ್ನ ಪಟ್ಟಾಗ ಪಾರ್ಕರ್ ಅವನನ್ನು ತಡೆಯುತ್ತಾನೆ. ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ಅವನ ಪರಿವಾರದಿಂದ ಯಾರು ಬರಲಿಲ್ಲ ಹಾಗೂ ಅವನ ಹತ್ತಿರ ಯಾವುದೇ ಐಡಿ ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಹಾಸ್ಪಿಟಲ್ನವರು ಈ ಘಟನೆ ಬಗ್ಗೆ ಪೊಲೀಸ್ನವರಿಗೆ ತಿಳಿಸಿದ್ದಾರೆ. ಪಾರ್ಕರ್ ಕಿಟಕಿ ಪರದೆ ಸರಿಸಿ ನೋಡಿದಾಗ ಪೊಲೀಸ್ ಗಾಡಿಗಳು ಹಾಸ್ಪಿಟಲ್ ಹೊರಗೆ ತಲುಪಿದ್ದವು. ಹಾಗೆ ಒಬ್ಬಳು ನರ್ಸ್ ರೂಮ್ಗೆ ಬಂದಾಗ ಪಾರ್ಕರ್ ಸಮಯ ಬಳಸಿ ಅವಳ ಕುತ್ತಿಗೆ ಒತ್ತಿ ಅವಳ ಪ್ರಜ್ಞೆ ತಪ್ಪಿಸ್ತಾನೆ. ಬಳಿಕೊಬ್ಬ ಡಾಕ್ಟರ್ನ ಡ್ರೆಸ್ ಧರಿಸಿ ಆ ವಯಸ್ಸಾದ ವ್ಯಕ್ತಿನ ಚೇರ್ ಮೇಲೆ ಕುಳ್ಳಿರಿಸಿ ಹೊರಗೆ ಕರ್ಕೊಂಡು ಬರ್ತಾನೆ. ಅದೃಷ್ಟ ಅನ್ನುವ ಹಾಗೆ ಯಾರೊಬ್ಬರಿಗೂ ಅವನ ಗುರುತು ಸಿಗಲ್ಲ, ಯಾರೊಬ್ಬರು ಅವನ ಗುರುತು ಹಿಡಿಯಲ್ಲ. ಹಾಗೆ ಹೊರಗೆ ಹೋಗುವಾಗ ವಯಸ್ಸಾದ ಅಜ್ಜನಿಗೆ ಹೇಳ್ತಾನೆ, ಚಿಂತೆ ಮಾಡಬೇಡ ಅಜ್ಜ, ಬೇಗನೆ ನೀವು ಹುಷಾರಾಗ್ತೀರಿ. ಇದರ ನಂತರ ಅವನು ಒಂದು ಆಂಬ್ಯುಲೆನ್ಸ್ನಲ್ಲಿ ಕುಳಿತು ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ದೂರ ಹೋಗಿ ಅವನು ಆಂಬ್ಯುಲೆನ್ಸ್ನಲ್ಲಿದ್ದ ಮೆಡಿಸಿನಿಂದ ತನ್ನ ಚಿಕಿತ್ಸೆ ಕೂಡ ಮಾಡಿಕೊಳ್ತಾನೆ. ಆಗ ಅವನಿಗೆ ಮಿಲಿಂಡರ್ ಮತ್ತು ಅವನ ಟೀಮ್ನ ದ್ರೋಹದ ನೆನಪು ಬಂದು ಎಷ್ಟು ಕೋಪಗೊಳ್ಳುತ್ತಾನೆ ಅಂದರೆ ಸೇಡು ತೀರಿಸಿಕೊಳ್ಳಲು ಗಟ್ಟಿ ನಿರ್ಧಾರ ಮಾಡ್ತಾನೆ. ಕೆಲವು ದೂರ ಹೋದ ಬಳಿಕ ದೂರದಲ್ಲಿ ಅವನಿಗೊಂದು ಹೋಟೆಲ್ ಕಾಣಿಸುತ್ತೆ. ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸ್ತಾನೆ. ಹಾಗೆ ಒಬ್ಬ ವ್ಯಕ್ತಿ ಹೋಟೆಲ್ನಿಂದ ಹೊರಗೆ ಬಂದಾಗ ಅವನು ಒಳಗೆ ನುಸುಳಿ ಸ್ನಾನ ಮಾಡಲು ಹೋಗ್ತಾನೆ ಮತ್ತು ಕೆಲವು ವೆಪನ್ಸ್ಗಳನ್ನು ಒಟ್ಟು ಮಾಡಿ ಹೊರಗೆ ಬರ್ತಾನೆ. ಆ ಹೋಟೆಲ್ನಲ್ಲಿ ಕೆಲವು ಬೇಟೆಗಾರರಿದ್ದರು. ಅಲ್ಲಿ ಅವರು ತಮ್ಮ ವೆಪನ್ಗಳನ್ನು ಬಿಟ್ಟಿದ್ದರು. ಇದೇ ವೆಪನ್ಗಳನ್ನು ಪಾರ್ಕರ್ ಈಗ ತೆಗೆದುಕೊಂಡಿದ್ದ. ಈಗ ಪಾರ್ಕರ್ಗೆ ಒಬ್ಬ ಹೊಸ ವ್ಯಕ್ತಿ ಬೇಕಾಗಿದ್ದ. ಹೀಗಾಗಿ ಅವನು ನಾರ್ಟೆ ಹೆಸರಿನ ವ್ಯಕ್ತಿಗೆ ಫೋನ್ ಮಾಡ್ತಾನೆ. ನಾರ್ಟೆ ಒಬ್ಬ ಹೊಸ ಐಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ತಯಾರಿಸುವ ವ್ಯಕ್ತಿಯಾಗಿದ್ದ. ಪಾರ್ಕರ್ ಅವನ ಬಳಿ ತನಗಾಗಿ ಡ್ರೈವಿಂಗ್ ಲೈಸೆನ್ಸ್, ಐಡಿ, ಹೊಸ ಪಾಸ್ಪೋರ್ಟ್ ತಯಾರಿಸಿಕೊಡಲು ಹೇಳ್ತಾನೆ. ಅಂದ್ರೆ ಇವುಗಳನ್ನು ಡಾಕ್ಯುಮೆಂಟ್ ಅಂತ ಕೂಡ ಹೇಳ್ಬೋದು. ನಾರ್ಟೆ ಹೇಳ್ತಾನೆ, ಇದಕ್ಕಾಗಿ ಹೆಚ್ಚು ಹಣ ಖರ್ಚು ಆಗುತ್ತೆ. ಪಾರ್ಕರ್ ಅವನಿಗೆ ಹಾ ಹೇಳ್ತಾನೆ. ಏಕೆಂದರೆ ಕೆಲವೇ ಸಮಯದಲ್ಲಿ ಪಾರ್ಕರ್ ಅದನ್ನೊಂದು ಶಾಪ್ನಿಂದ ಕದಿಯವನಿದ್ದ. ಆ ಶಾಪ್ ಬೇರೇನೂ ಆಗಿರದೆ ಒಂದು ಸೆಕ್ಯೂರಿಟಿ ಏಜೆನ್ಸಿ ಆಗಿತ್ತು. ಪಾರ್ಕರ್ ಮೊದಲು ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಬೆದರಿಸ್ತಾನೆ. ನಂತರ ಅವನ ಕಾಲಿಗೆ ಗುಂಡು ಹೊಡೆದು ಅವನೊಂದಿಗೆ ಒಳಗೆ ಹೋಗುತ್ತಾ ಸಹಾಯ ಮಾಡುವಂತೆ ನಟಿಸ್ತಾನೆ. ಆ ಏಜೆನ್ಸಿ ಅಂದ್ರೆ ಸ್ಟೋರ್ ಒಳಗೆ ಹೋಗ್ತಾ ಇದ್ದಂತೆ ಪಾರ್ಕರ್ ಕ್ಯಾಶಿಯರ್ನ ಕೂಡ ಬಂದಿಯಾಗಿ ಮಾಡ್ತಾನೆ. ಚುಪ್ಚಾಪಾಗಿ ಪಾರ್ಕರ್ ಹೇಳಿದ್ದ ಮಾತು ಕೇಳಿದಾಗ ಪಾರ್ಕರ್ ಅವರಿಗೆ ತೊಂದರೆ ಏನು ಮಾಡಲ್ಲ. ಕೊನೆಗೆ ಅವನು ಬೇಕಾದಷ್ಟು ಹಣ ಕದ್ದು ಹೊರಗಡೆ ಇದ್ದ ವಯಸ್ಸಾದ ಮಹಿಳೆ ಗಾಡಿಯಲ್ಲಿ ಕುತ್ಕೊಂಡ. ಕೆಲವೇ ಹೊತ್ತಲ್ಲಿ ಅವನು ನೋರಟೆ ಅಡ್ಡಕ್ಕೆ ತಲುಪ್ತಾನೆ. ಅಲ್ಲಿ ಅವನಿಗೆ ನೋರಟೆ ಬೇರೆ ಬೇರೆ ರೀತಿಯ ನಕಲಿ ಕಾಗದ ತಯಾರಿಸುವ ಬಗ್ಗೆ ಹೇಳ್ತಾನೆ. ಪಾರ್ಕರ್ ಅವನಿಗೆ ಹೇಳ್ತಾನೆ, ನನಗೆ ನಾರ್ಮಲ್ ಕಾಗದಗಳು ಸಾಕು, ಅಂದ್ರೆ ಆ ಡಾಕ್ಯುಮೆಂಟ್ಸ್ಗಳು. ಇಲ್ಲಿ ಪಾರ್ಕರ್ ಅವನಿಗೆ ಸುಳ್ಳು ಹೇಳುತ್ತಾನೆ. ನನಗಿದ್ದು ಗಾಡಿ ಇನ್ಸ್ಟಾಲ್ಮೆಂಟ್ ಕಟ್ಟಲು ಬೇಕು. ನೋರಟಿಗೆ ಅವನ ಮೇಲೆ ನಂಬಿಕೆ ಬಂತು. ಅವನು ಪಾರ್ಕರ್ಗೆ 5 ದಿನಗಳ ನಂತರ ಬಂದು ಆ ಡಾಕ್ಯುಮೆಂಟ್ಸ್ಗಳನ್ನು ತಕೊಂಡು ಹೋಗಲು ಹೇಳುತ್ತಾನೆ. ಕೆಲವು ಸಮಯದ ಬಳಿಕ ಪಾರ್ಕರ್ ಹೆರ್ಲಿಗೆ ಫೋನ್ ಮಾಡಿ ನಡೆದೆಲ್ಲ ಘಟನೆಗಳ ಬಗ್ಗೆ ಹೇಳ್ತಾನೆ. ಹೆರ್ಲಿಗೆ ಪಾರ್ಕರ್ ಮಿಲಿಂಡರ್ ಗ್ಯಾಂಗ್ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ ಅನ್ನೋದು ಗೊತ್ತಾದಾಗ ಹೆರ್ಲಿ ಆ ಗ್ಯಾಂಗ್ನವರ ಸುದ್ದಿಗೆ ಹೋಗಬೇಡ ಅಂತ ಸಲಹೆ ಕೊಡ್ತಾನೆ. ಅಸಲಿಗೆ ಮಿಲಿಂಡರ್ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ. ಹಾಗೆ ಶೂಟರ್ ಆಗಸ್ಟ್ ಕೂಡ ಒಬ್ಬ ಗ್ಯಾಂಗ್ಸ್ಟರ್ನ ಅಳಿಯಾಗಿದ್ದ. ಮಾತ್ರ ಪಾರ್ಕರ್ ಇದ್ಯಾವುದಕ್ಕೂ ಕೇರ್ ಮಾಡಲ್ಲ. ಹೆರ್ಲಿ ಹತ್ತಿರ ಕೆಲವೊಂದು ವಿಷಯ ಹೇಳ್ತಾನೆ. ಹೆರ್ಲಿಗೆ ಗೊತ್ತಾಗುತ್ತೆ ಇನ್ನು ಪಾರ್ಕರ್ ನಿಲ್ಲುವವನು ಅಲ್ಲ. ಹೀಗಾಗಿ ಅವನು ಪಾರ್ಕರ್ಗೆ ಬಾಬಿ ಲೊಕೇಶನ್ ಕೊಡ್ತಾನೆ. ಅಸಲಿಗೆ ಬಾಬಿ ಆಗಸ್ಟ್ನ ಸಹೋದರ ಆಗಿದ್ದ. ಅವನ ಮೂಲಕ ಗ್ಯಾಂಗ್ನ ತಲುಪೋದು ಸುಲಭ ಆಗಿತ್ತು. ಈಗ ಪಾರ್ಕರ್ ಹೆರ್ಲಿ ಹೇಳಿದಂತೆ ಬಾರ್ಗೆ ತಲುಪಿದ. ಆದರೆ ಅಲ್ಲಿಗೆ ಹೋದಾಗ 3 ದೃಢಕಾಯ ಬೌನ್ಸರ್ಸ್ ಅವನನ್ನು ತಡಿತಾರೆ. ಮಾತ್ರ ಪಾರ್ಕರ್ ಅವರಿಗೆ ಹೇಳುತ್ತಾನೆ, ಬಾಸ್ ಡ್ಯಾನ್ಸಿಂಗರ್ ಬಾಬಿ ಜೊತೆ ಮಾತಾಡಲು ನನ್ನ ಕಳಿಸಿದ್ದಾನೆ. ಆಗ ಅವರು ಅವನನ್ನು ಒಳಗಡೆ ಹೋಗಲು ಬಿಡ್ತಾರೆ. ನಂತರ ಮೇಲೆ ಹೋಗುವಾಗ ಎದುರಲ್ಲಿ ಸಿಕ್ಕ ವ್ಯಕ್ತಿಗೆ ಫೈರ್ ಎಕ್ಸ್ಟಿಂಗ್ವಿಷರ್ನಿಂದ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಬಳಿಕ ನೇರವಾಗಿ ಆಗಸ್ಟ್ ಇರುವ ರೂಮ್ನತ್ತ ಹೋಗ್ತಾನೆ. ಅಲ್ಲಿ ನೋಡಿದಾಗ ಬಾಬಿ ಮ್ಯಾನೇಜರ್ ಮೇಲೆ ಕೂಗಾಡುತ್ತಿದ್ದ. ಪಾರ್ಕರ್ ಹೋಗಿ ಅಲ್ಲಿ ಕೇಳ್ತಾನೆ, ಆಗಸ್ಟ್ ಎಲ್ಲಿದ್ದಾನೆ? ಬೇಗನೆ ಬಾಬಿ ಅವನು ತನ್ನ ಗೂಂಡ ಜನರಿಗೆ ಪಾರ್ಕರ್ನ ಹಿಡಿಯಲು ಆರ್ಡರ್ ಕೊಡ್ತಾನೆ. ಪಾರ್ಕರ್ ಅವರಿಗೆ ಕೇರ್ ಮಾಡದೆ ಅವರೆಲ್ಲರ ಮೂಳೆ ಮುರಿಯುವಂತೆ ಹೊಡಿತಾನೆ.
ಬಾಬಿನ ಸರಿಯಾಗಿ ಹೊಡೆದು ಕೇಳ್ತಾನೆ, ಆಗಸ್ಟ್ನ ಅಡ್ರೆಸ್ ಹೇಳು. ಅವನು ಮೆಲಿಂಡರ್ ಒಟ್ಟಿಗೆ ಸೇರಿ ನನ್ನ ಕೊಲ್ಲಲು ಪ್ರಯತ್ನ ಮಾಡಿದ್ದ. ಆದರೆ ಬಾಬಿ ಹೇಳ್ತಾನೆ, ಒಂದು ವೇಳೆ ನಾನು ನನ್ನ ಗೂಂಡ ಜನರನ್ನು ಕರೆದ್ರೆ ಅವರು ನಿನ್ನ ಬಿಡಲ್ಲ. ಇದರಿಂದ ಕೋಪಗೊಂಡು ಪಾರ್ಕರ್ ಚೇರ್ನಿಂದ ಮತ್ತೆ ಅವನನ್ನು ಹೊಡಿತಾನೆ. ಅದರಿಂದ ಬಾಬಿ ನೋವಿನಲ್ಲಿ ಮತ್ತೆ ಚೀರುತ್ತಾನೆ. ಕೊನೆಗೆ ಅವನು ಸತ್ಯ ಹೇಳ್ತಾನೆ. ಆಗಸ್ಟ್ ಈ ಸಮಯದಲ್ಲಿ ಫ್ಲೋರಿಡಾದ ಪಾಮ್ ಬೀಚ್ ನಲ್ಲಿದ್ದಾನೆ. ಅಚಾನಕ್ಕಾಗಿ ಅಲ್ಲಿಗೊಬ್ಬ ಗೂಂಡ ಬಂದು ಅವನು ಪಾರ್ಕರ್ ಮೇಲೆ ಗುಂಡು ಹಾರಿಸಲು ಪ್ರಯತ್ನ ಮಾಡಿದ್ದ. ಮಾತ್ರ ಪಾರ್ಕರ್ ಒಂದೇ ಕ್ಷಣಕ್ಕೆ ಜನರ ನಡುವೆ ಕಣ್ಮರೆಯಾಗ್ತಾನೆ. ಪಾರ್ಕರ್ಗೆ ತಿಳಿದಿತ್ತು ಮುಂದೆ ಕ್ಲೇರ್ ಮತ್ತು ಹೆರ್ಲಿ ಜೀವಕ್ಕೆ ಅಪಾಯ ಆಗ್ಬೋದಂತ. ಹೀಗಾಗಿ ಅವನು ಹೆರ್ಲಿಗೆ ಅವಿತಿರಲು ಹೇಳ್ತಾನೆ ಮತ್ತು ಕ್ಲೇರ್ಗೆ ಎಲ್ಲಿಯಾದ್ರೂ ಹೊರಗಡೆ ಹೋಗಲು ಹೇಳುತ್ತಾನೆ. ಮತ್ತೊಂದು ಕಡೆ ಪಾಮ್ ಬೀಚ್ ಅಲ್ಲಿ ಒಂದು ಜಾಗದಲ್ಲಿ ಎಲ್ಲ ಗೂಂಡ ಜನರು ತಮ್ಮ ಮುಂದಿನ ದರೋಡೆಗಾಗಿ ತಯಾರಿ ಮಾಡ್ತಿದ್ದರು. ಆಗಲೇ ಬಾಬಿ ಆಗಸ್ಟ್ಗೆ ಕಾಲ್ ಮಾಡಿ ಹೇಳ್ತಾನೆ, ಪಾರ್ಕರ್ ಹೆಸರಿನ ಒಬ್ಬ ವ್ಯಕ್ತಿ ನಿನ್ನ ಕೊಲ್ಲಲು ಬರ್ತಿದ್ದಾನೆ. ಇದನ್ನು ಕೇಳುತ್ತಿದ್ದಂತೆ ಮಿಲಿಂಡರ್ ಆಗಸ್ಟ್ ತಲೆ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಅವನ ಹತ್ತಿರ ಅವನ ಅಂಕಲ್ ಡ್ಯಾನ್ ಸಿಂಗರ್ ಹತ್ತಿರ ಸಹಾಯ ಕೇಳಲು ಹೇಳ್ತಾನೆ. ಆಗಸ್ಟ್ ಪಾರ್ಕರ್ನ ಜೀವ ತೆಗೆಯುವಲ್ಲಿ ಕೆಲಸಕ್ಕೆ ಬಾರದಂತಾಗಿದ್ದ. ಹೀಗಾಗಿ ಪಾರ್ಕರ್ ಉಳಿದುಕೊಂಡಿದ್ದು ಅವನ ತಪ್ಪಿನಿಂದಾಗಿತ್ತು. ಮರುದಿನ ಹೆರ್ಲಿ ಮತ್ತು ಕ್ಲೇರ್ ಮನೆಯಿಂದ ಹೊರಡುವಾಗ ಒಬ್ಬ ಕಿಲ್ಲರ್ ವ್ಯಕ್ತಿ ಮನೆ ಹೊರಗೆ ಅವರ ಮೇಲೆ ಗಮನವಿಟ್ಟು ಕುಳಿತಿದ್ದ. ಹೆರ್ಲಿ ತನ್ನ ಪತ್ನಿನ ಕರೆತರಲು ಹೋದಾಗ ಮನೆಯಲ್ಲಿ ಕ್ಲೇರ್ ಒಬ್ಬಳಿದ್ದಳು. ಆಗ ಈ ವ್ಯಕ್ತಿ ಚುಪ್ಚಾಪಾಗಿ ಮನೆ ಒಳಗೆ ನುಸುಳಿದ್ದ. ನಿಧಾನವಾಗಿ ಕ್ಲೇರ್ ಇರುವ ಬೆಡ್ರೂಮ್ ತನಕ ತಲುಪಿದ್ದ ಮತ್ತು ಅವನ ಒಂದು ಶಬ್ದದಿಂದ ಕ್ಲೇರ್ ಎಚ್ಚರವಾಗ್ತಾಳೆ. ಬೇಗನೆ ಸಣ್ಣ ಚಾಕು ಎತ್ತಿಕೊಂಡು ಕಿಟಕಿಯಿಂದ ಪರಾರಿಯಾಗ್ತಾಳೆ. ಆ ಗೂಂಡ ವ್ಯಕ್ತಿಯ ಗಾಡಿ ಟೈರ್ ಪಂಚರ್ ಮಾಡಿ ಎಲ್ಲ ಘಟನೆ ಬಗ್ಗೆ ಪಾರ್ಕರ್ಗೆ ಹೇಳ್ತಾಳೆ. ಪಾರ್ಕರ್ ಅವಳಿಗೆ ಶಾಂತವಾಗಿರಲು ಹೇಳಿ ಅವರಿಗೆ ಗೊತ್ತಿರುವ ಫಿಶ್ ಫಾರ್ಮ್ಗೆ ಹೋಗಲು ಹೇಳ್ತಾನೆ ಮತ್ತು ಕ್ಲೇರ್ಗೆ ಮಾತು ಕೊಡ್ತಾನೆ. ಅವನು ಶುಕ್ರವಾರ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾನೆ. ಇದರ ಬಳಿಕ ಅವನು ನೋರಟೆ ಅಡ್ಡಕ್ಕೆ ನಕಲಿ ಕಾಗದ ತಗೊಳ್ಳಲು ಹೋದ. ಅಲ್ಲಿ ಹೋದಾಗ ನೋಡ್ತಾನೆ, ನೋರಟೆ ಅಡ್ಡಕ್ಕೆ ಕೆಲವು ಗೂಂಡಗಳು ತಲುಪಿದ್ದರು. ಅವರು ಅಸಲಿಗೆ ಪಾರ್ಕರ್ನ ಫಾಲೋ ಮಾಡುತ್ತಿದ್ದರು. ನೋರಟೆ ಕಾಗದ ತಯಾರಿಸಲು ಅವನಿಗೆ ಸಹಾಯ ಮಾಡಿದ್ದ. ಪಾರ್ಕರ್ ಒಳಗೆ ನುಸುಳಿದಾಗ ಅಲ್ಲಿದ್ದ ಗೂಂಡ ಜನರು ಅವನ ಮೇಲೆ ಗನ್ ಪಾಯಿಂಟ್ ಮಾಡ್ತಾರೆ. ಪಾರ್ಕರ್ ಅದರ ಮೇಲೆ ದಾನ ಹೊಡೆದು ನೋರಡೆ ಹತ್ತಿರ ಡಾಕ್ಯುಮೆಂಟ್ ಕೇಳ್ತಾನೆ. ಯಾಕೆಂದರೆ ಪಾರ್ಕರ್ನ ಕಾರಣದಿಂದ ಅವನು ಈ ಕಷ್ಟಕ್ಕೆ ಸಿಲುಕಿದ್ದ. ಆಗಲೇ ಪಾರ್ಕರ್ ಹಿಂದೆ ಸಡನ್ ಆಗಿ ತಿರುಗಿ ಹಿಂದೆ ಇದ್ದ ವ್ಯಕ್ತಿಯಿಂದ ಗನ್ ಕಸಿದು ಆ ವ್ಯಕ್ತಿ ಕಲ್ಲಿಗೆ ಗುಂಡು ಹೊಡೆದ. ಇದೇ ಸಮಯ ನೋಡಿ ಒಬ್ಬ ಗೂಂಡ ಟೇಬಲ್ ಮೇಲೆ ಇದ್ದ ಗನ್ ಎತ್ತಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಪಾರ್ಕರ್ ಅವನನ್ನು ಕೂಡ ಸಾವಿನ ದವಡೆಗೆ ತಳ್ಳುತ್ತಾನೆ. ಇಲ್ಲಿ ನೋರಡೆ ಪೂರ್ತಿಯಾಗಿ ಹೆದರಿದ್ದ. ಹೀಗಾಗಿ ಅವನು ಪಾರ್ಕರ್ ಹೇಳಿದಂತೆ ಡಾಕ್ಯುಮೆಂಟ್ ಕೊಡ್ತಾನೆ ಮತ್ತು ನೋರಟೆ ಅವನಿಗೆ ಹೇಳುತ್ತಾನೆ, ಈ ಡಾಕ್ಯುಮೆಂಟ್ ನ ಎಲ್ಲ ವಿಷಯ ನೆನಪಿನಲ್ಲಿಡು. ಪಾರ್ಕರ್ನ ಹೆಸರು ಈಗ ಬದಲಿಸಲಾಗಿತ್ತು. ಪಾರ್ಕರ್ ಈಗ ಡೇನಿಯಲ್ ಹೆಸರಿನ ಅಮೆರಿಕದ ವ್ಯಕ್ತಿಯಾಗಿ ಪಾಮ್ ಬೀಚ್ಗೆ ಹೋಗಿ ಮೆಲಿಂಡರ್ ಮತ್ತು ಅವನ ಗ್ಯಾಂಗ್ನ ಮುಗಿಸಲು ಪೂರ್ತಿಯಾಗಿ ತಯಾರಿದ್ದ. ಆದರೆ ಹೋಗೋ ಮೊದಲು ಅವನು ಈ 3 ಗೂಂಡಗಳನ್ನು ಸೀದಾ ಮೇಲಕ್ಕೆ ಕಳಿಸುವ ಕೆಲಸ ನೋರಡೆಗೆ ಕೊಡ್ತಾನೆ. ಬಳಿಕ ಪಾರ್ಕರ್ ಹೇಳಿದ್ದ ಜಾಗಕ್ಕೆ ಮಿಸ್ಟರ್ ಹೆರ್ಲಿ ಪಾರ್ಕರ್ನ ಭೇಟಿಯಾಗಲು ಬರ್ತಾರೆ ಮತ್ತು ಅವನಿಗೆ ಪಾಮ್ ಬೀಚ್ಗೆ ಹೋಗದಂತೆ ಸಲಹೆ ಕೊಡ್ತಾರೆ. ಯಾಕೆಂದರೆ ಅಲ್ಲಿರುವ 10 ಜನರಲ್ಲಿ 8 ಜನರು ಪೊಲೀಸರು ಇದ್ದಾರೆ. ಅಲ್ಲಿ ಹೋದರೆ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಹೆರ್ಲಿ ಅವನಿಗೆ ಸುಳ್ಳು ಹೇಳುತ್ತಾನೆ. ಮಿಲಿಂಡರ್ ಅವನ ಪಾಲಿನ ಹಣ ಕೂಡ ಕೊಟ್ಟಿದ್ದಾನೆ. ಏಕೆಂದರೆ ಪಾರ್ಕರ್ ಅವನ ನಿರ್ಧಾರ ಬದಲಿಸಲು. ಹೆರ್ಲಿಗೆ ಅನಿಸ್ತಿತ್ತು ಪಾರ್ಕರ್ ಒಬ್ಬನೇ ಡ್ಯಾನ್ ಸಿಂಗರ್ನ ಮುಗಿಸಲು ಸಾಧ್ಯವಿಲ್ಲ. ಪಾರ್ಕರ್ ಇಲ್ಲಿ ಅವನ ಮಾತನ್ನು ಕೇಳುವುದಿಲ್ಲ. ಅವನಿಲ್ಲಿ ಹಣವನ್ನು ಇಷ್ಟಪಡದೆ ಬದಲಿಗೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ. ಕೊನೆಗೂ ಹೆರ್ಲಿ ಅವನ ಮಾತಿಗೆ ಒಪ್ಪಿ ಹೇಳ್ತಾನೆ, ನೀನು ಪೊಲೀಸ್ನವರಿಂದ ಬಚಾವಾಗಲು ಒಳ್ಳೆ ನಾಟಕ ಮಾಡಬೇಕು. ಅಲ್ಲಿಗೆ ಹೋಗಿ ಏನಾದರೂ ಎಡವಟ್ಟಾದರೆ ಪೊಲೀಸ್ನವರ ಕಣ್ಣು ನಿನ್ನ ಮೇಲೆ ಬೀಳುತ್ತೆ. ಈಗ ಪಾರ್ಕರ್ ಅಲ್ಲಿರುವ ಒಂದು ಜಾಗದಲ್ಲಿ ಮನೆ ಖರೀದಿ ಮಾಡಲು ನಿರ್ಧಾರ ಮಾಡ್ತಾನೆ. ಮರುದಿನ ಅವನು ಸೀದಾ ಒಂದು ರಿಯಲ್ ಎಸ್ಟೇಟ್ ಆಫೀಸ್ಗೆ ತಲುಪ್ತಾನೆ. ಒಬ್ಬಳು ಕನ್ಸಲ್ಟೆಂಟ್ ಹತ್ತಿರ ಹೇಳ್ತಾನೆ, ನಾನೊಂದು ವಿಲ್ಲಾ ಖರೀದಿ ಮಾಡಬೇಕು. ಆದರೆ ಏಜೆಂಟ್ ಲೆಸ್ಲಿ ನೋಡಿದಾಗ ಪಾರ್ಕರ್ ಅವಳಿಗೆ ತುಂಬಾನೇ ಶ್ರೀಮಂತನಂತೆ ಕಾಣ್ತಾನೆ. ಹೀಗಾಗಿ ಖುಷಿಯಾಗಿ ಡೀಲ್ ಬೇಗನೆ ಫೈನಲ್ ಮಾಡಲು ಡಿಸೈಡ್ ಮಾಡ್ತಾಳೆ. ಅಸಲಿಗೆ ಲೆಸ್ಲಿ ಅದು ಸ್ವಲ್ಪ ದಿನ ಹಿಂದಷ್ಟೇ ಡೈವರ್ಸ್ ಆಗಿತ್ತು. ಅವಳಿಗೆ ತನ್ನ ತಾಯಿ ಜೊತೆ ವಾಸಿಸುತ್ತಿದ್ದಳು ಮತ್ತು ಅವಳು ಈ ತಿಂಗಳಲ್ಲಿ ಒಂದು ಮನೆ ಕೂಡ ಸೇಲ್ ಮಾಡದಿದ್ರೆ ಅವಳ ಕೆಲಸ ಕೂಡ ಹೋಗ್ತಿತ್ತು. ಇವತ್ತವಳು ಪಾರ್ಕರ್ ಅಂದ್ರೆ ಡೇನಿಯಲ್ಗೆ ಮನೆ ತೋರಿಸಲು ಕರ್ಕೊಂಡು ಹೋಗ್ತಾಳೆ. ಅವಳು ಡೇನಿಯಲ್ಗೆ ಪೂರ್ತಿಯಾಗಿ ಮನೆ ತೋರಿಸಲು ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಆದರೆ ಸತ್ಯ ವಿಷಯ ಏನಂದ್ರೆ ಅವನು ಲೆಸ್ಲಿನ ಬಳಸಿ ಅಲ್ಲಿ ಜಾಗವನ್ನು ಸೂಕ್ಷ್ಮವಾಗಿ ನೋಡ್ತಿದ್ದ. ಅವನಿಗೆ ತಿಳಿಬಿತ್ತು ಮಿಲಿಂಡರ್ $50 ಮಿಲಿಯನ್ ಹಣದ ಕಳ್ಳತನ ಮಾಡ್ತಾನಂತ. ಮಿಲಿಂಡರ್ ಮತ್ತು ಉಳಿದವರು ಇದೇ ಮನೆಯನ್ನು ಖರೀದಿ ಮಾಡಿರಬಹುದಂತ ಅವನು ಭಾವಿಸ್ತಾನೆ. ಹೀಗಾಗಿ ಇದೇ ಮನೆ ಮೇಲೆ ಅವನು ಇಂಟ್ರೆಸ್ಟ್ ತೋರಿಸಿದ್ದ. ದಾರಿಯಲ್ಲಿ ಅವಳು ಸಣ್ಣ ಮನೆಯೊಂದನ್ನು ತೋರಿಸ್ತಾಳೆ. ಅವಳಿಗೆ ಅರ್ಥವಾಗುತ್ತೆ ಇವನು ಬಹುಶಃ ನಾಟಕ ಮಾಡ್ತಿದ್ದಾನೆ ಮತ್ತು ಅವನ ಜೊತೆ ಡೇಟ್ಗಾಗಿ ಕೇಳ್ತಾಳೆ. ಆದರೆ ಪಾರ್ಕರ್ ನಿರಾಕರಿಸ್ತಾನೆ. ಯಾಕೆಂದರೆ ಅವನು ಕ್ಲೇರ್ನ ಇಷ್ಟಪಡ್ತಿದ್ದ. ಅವನು ಕ್ಲೇರ್ಗೆ ಮೋಸ ಮಾಡಲು ಬಯಸಲ್ಲ. ಪಾರ್ಕರ್ ಕಾರಿನಿಂದ ಇಳಿದು ಹೊರಗಡೆ ಹೋದಾಗ ಲೆಸ್ಲಿ ಅವನ ಕ್ರೆಡಿಟ್ ಕಾರ್ಡ್ ಚೆಕ್ ಮಾಡ್ತಾಳೆ. ಅವಳಿಗೆ ಶಾಕ್ ಆಗುತ್ತೆ. ಅದರಲ್ಲಿ $50 ಅಷ್ಟೇ ಇತ್ತು. ಸಂಜೆ ಪಾರ್ಕರ್ ಮಿಲಿಂಡರ್ ಮನೆಗೆ ನುಸುಳ್ತಾನೆ. ಎಲ್ಲರೂ ಮನೆ ಒಳಗೆ ಇರಿದು ನೋಡಿ ಅವನು ಹಿಂದಿನ ಗಾರ್ಡನ್ ನಲ್ಲಿ ಅವಿತುಕೊಳ್ತಾನೆ. ಹಾಗೆ ಗ್ಯಾರೇಜಿನಿಂದ ಗಾಡಿ ಹೊರಗಡೆ ಬಂದಾಗ ಮೆಲ್ಲನೆ ಮನೆ ಒಳಗೆ ನುಸುಳ್ತಾನೆ. ಈಗ ಅವನು ಅತ್ತ ತಿರುಗುವಾಗ ಒಳಗಡೆ ಯಾರೊಬ್ಬರು ಕಾಣಿಸಲ್ಲ. ಮತ್ತವನು ಸ್ಟೋರೇಜ್ ಶೆಡ್ಗೆ ಹೋದಾಗ ಅವನಿಗೆ ಗ್ಯಾಂಗ್ನ ಹಲವಾರು ವೆಪನ್ಗಳು ಸಿಕ್ಕವು. ಆದ್ರೆ ಅವುಗಳನ್ನು ಅವನು ಕದಿಯದೆ ಅವುಗಳ ಸೇಫ್ಟಿ ಲಾಕ್ ಕಟ್ ಮಾಡಿ ಹಾಕಿದ. ಕೆಲವೇ ಸಮಯದಲ್ಲಿ ಎಲ್ಲೋ ಮೊದಲಿದ್ದ ಹಾಗೆ ಇಟ್ಟು ಗ್ಯಾಂಗ್ನವರು ವಾಪಸ್ ಬರೋ ಮೊದಲು ಅಲ್ಲಿಂದ ಹೊರಗಡೆ ಬರ್ತಾನೆ. ಗಾಡಿಯಲ್ಲಿ ಆಗಸ್ಟ್ ಹೇಳುತ್ತಾನೆ ಅವನ ಅಂಕಲ್ ಮತ್ತೊಬ್ಬ ಕಿಲ್ಲರ್ ಗೂಂಡನ್ನ ಕಳಿಸಿದ್ದಾನೆ. ಮತ್ತೊಂದ್ ಕಡೆ ನೋರಡೆ ಹತ್ತಿರ ಆ ಗೂಂಡ ಈಗ ಬರ್ತಾನೆ ಮತ್ತು ನೋರಡೆನ ಕೊಂದು ಬಿಡ್ತಾನೆ. ಇತ್ತ ಲೆಸ್ಲಿ ಕಾರಿನಲ್ಲಿ ಪಾರ್ಕರ್ಗಾಗಿ ಕಾಯ್ತಿದ್ದಳು. ಅವಳಿಗೆ ಗೊತ್ತಿತ್ತು ಅವನ ಹೆಸರು ಬದಲಾಯಿಸಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇದರ ಬಗ್ಗೆ ಲೆಸ್ಲಿಗೆ ಗೊತ್ತಾಗಿದ್ದು ಪಾರ್ಕರ್ಗೆ ಅರಿವಾಗಿ ಅವಳ ಜುಟ್ಟು ಹಿಡಿದು ಕೇಳ್ತಾನೆ, ನೀನು ಯಾರಿಗಾಗಿ ಕೆಲಸ ಮಾಡ್ತಿ?
ಲೆಸ್ಲಿ ಹೇಳುತ್ತಾಳೆ, ನಾನು ಯಾರಿಗಾಗಿಯೂ ಕೆಲಸ ಮಾಡ್ತಿಲ್ಲ, ಒಬ್ಬಳೆ ಬಂದಿದ್ದೇನೆ. ಅದನ್ನು ಕೇಳಿ ಪಾರ್ಕರ್ ಅವಳನ್ನು ಬಿಟ್ಟು ಬಿಡ್ತಾನೆ. ಅವಳು ಹೇಳುತ್ತಾಳೆ, ಯಾರು ವಿಲ್ಲ ಖರೀದಿ ಮಾಡಿದ್ದಾರೆ ಅವರು ಗೂಂಡಗಳು. ಅಸಲಿಗೆ ಪಾರ್ಕರ್ ಕೂಡ ಒಬ್ಬ ಗೂಂಡ, ಒಬ್ಬ ದರೋಡೆಕೋರಾಗಿದ್ದ. ಈಗ ಲೆಸ್ಲಿ ಹೇಳುತ್ತಾಳೆ, ನಾನು ಕೂಡ ನಿನ್ನ ಜೊತೆ ಸೇರಿ ಹಣ ಗಳಿಸಲು ಬಯಸ್ತೇನೆ. ಯಾಕೆಂದರೆ ಅವಳ ಡಬ್ಬ ಜಾಬ್ನಿಂದ ಹಣ ಹೆಚ್ಚು ಗಳಿಸಲು ಆಗ್ತಾ ಇರಲಿಲ್ಲ. ಪಾರ್ಕರ್ ಅವಳ ಮಾತುಗಳಿಗೆ ನಗಲು ಶುರು ಮಾಡ್ತಾನೆ. ಒಂದು ಗನ್ ಕೂಡ ಹಿಡಿಯಲು ಸಾಧ್ಯವಾಗದ ಹುಡುಗಿ ಅವನಿಗೆ ಈ ಮಿಷನ್ ನಲ್ಲಿ ಹೇಗೆ ಸಹ ಮಾಡ್ತಾಳೆ ಅಂತ. ಆಗ ಲೆಸ್ಲಿ ಹೇಳುತ್ತಾಳೆ, ನನಗೆ ಇಲ್ಲೇ ಜನರ ಬಗ್ಗೆ ಮತ್ತು ಜಾಗಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಹೀಗಾಗಿ ನಾನು ನಿನ್ನ ಕೆಲಸಕ್ಕೆ ಬರಬಹುದು. ಒಂದು ವೇಳೆ ಅವನು ಲೆಸ್ಲಿ ಒಟ್ಟಿಗಿದ್ದರೆ ಅವಳಿಗೆ ಕೆಲಸ ಮಾಡೋದು ಸುಲಭ ಆಗುತ್ತೆ, ಯಾರು ಅವನ ಮೇಲೆ ಸಂಶಯ ಪಡುವುದಿಲ್ಲ. ಅದೇ ಸಮಯಕ್ಕೆ ಪಾರ್ಕರ್ ಅವಳಿಗೆ ಕೂದಲು ಕಟ್ಟಲು ಹೇಳ್ತಾನೆ. ಮರುದಿನ ಇಬ್ಬರು ಕನ್ಸಲ್ಟೆಂಟ್ ಮತ್ತು ಕ್ಲೈಂಟ್ ಆಗಿ ನಾಟಕ ಮಾಡುತ್ತಿದ್ದರು. ಪಾರ್ಕರ್ ಲೆಸ್ಲಿಗೆ ಹೇಳ್ತಾನೆ, ನಾವು ಮಿಲಿಂಡರ್ ಗ್ಯಾಂಗ್ಗೆ ಚಿನ್ನ ಕದಿಯಲು ಅವಕಾಶ ಕೊಡ್ತೇವೆ, ನಂತರ ಅವರಿಗೆ ಚಕ್ಮ ಕೊಟ್ಟು ಅವರು ಕದ್ದ ಚಿನ್ನ ತೆಗೆದುಕೊಂಡು ಓಡ್ತೇವೆ. ಲೆಸ್ಲಿಗೆ ಭಯವಿತ್ತು ಪಾರ್ಕರ್ ಅವರನ್ನು ಜೀವಂತ ಕೊಂದು ಬಿಡ್ತಾನೆ ಅಂತ. ಅವಳು ಯಾರದ್ದೇ ಕೊಲೆಯಲ್ಲಿ ಸೇರಲು ಇಷ್ಟಪಡಲ್ಲ. ಮಾತ್ರ ಪಾರ್ಕರ್ ಹೇಳ್ತಾನೆ, ನಾನೆಲ್ಲ ನೋಡಿಕೊಳ್ತೇನೆ. ಲೆಸ್ಲಿಗೆ ಗೊತ್ತಾಗುತ್ತೆ ನಾಳೆ ಚಿನ್ನದ ಹರಾಜು ಇದೆ ಎನ್ನುವುದು. ಮಿಲಿಂಡರ್ ಗ್ಯಾಂಗ್ ಗ್ರೆಂಡನ್ ಅವರ ಜ್ಯುವೆಲರಿ ಶಾಪ್ ನಲ್ಲಿ ಕಳ್ಳತನ ಮಾಡಲಿತ್ತು. ಅವಳು ತುಂಬಾನೇ ಆಶ್ಚರ್ಯಗೊಳ್ತಾಳೆ. ಅಲ್ಲಿ ಎಷ್ಟು ಟೈಟ್ ಸೆಕ್ಯೂರಿಟಿ ಇತ್ತು ಅಂದ್ರೆ ಒಂದೊಂದು ಹಣ ಕೂಡ ಒಳಗೆ ಹೋಗಲು ಸಾಧ್ಯ ಇರಲಿಲ್ಲ. ಲೆಸ್ಲಿಗೆ ಹೇಳುತ್ತಾಳೆ, ನಾನು ಈ ಕೆಲಸ ಮಾಡಲು ಸಾಧ್ಯ ಇಲ್ಲ. ಈಗ ಮಾತ್ರ ತುಂಬಾನೇ ತಡವಾಗಿತ್ತು, ಯಾಕೆಂದ್ರೆ ಅವಳು ಪಾರ್ಕರ್ಗೆ ಸಾಥ್ ಕೊಡುವ ಮಾತು ಕೊಟ್ಟಿದ್ದಳು. ಅವರು ನೋಡ್ತಾರೆ, ಮಿಲಿಂಡರ್ ಗ್ಯಾಂಗ್ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇತ್ತು. ಡೆಕೋರೇಷನ್ ಮಾಡುವ ಜನರಂತೆ ವೇಷ ಹಾಕಿಕೊಂಡು ಹಾಲ್ ಒಳಗೆ ನುಸುಳಿದ್ದರು. ಬೇಗನೆ ಅವರಲ್ಲಿ ಚಿನ್ನ ಇಟ್ಟ ಜಾಗಗಳನ್ನು ನೋಡ್ತಾರೆ. ಇನ್ನೊಂದು ಕಡೆ ಅವರು ಕಳಿಸಿದ್ದ ಒಬ್ಬ ಗೂಂಡ ಪಾರ್ಕರ್ನ ಫಾಲೋ ಮಾಡುತ್ತಾ ಅವನ ಮನೆಗೆ ಬಂದು ಬಿಟ್ಟಿದ್ದ. ಮಾತ್ರ ಪಾರ್ಕರ್ ಅವನ ಕೈಲಿದ್ದ ಚಾಕು ಕಸಿದುಕೊಂಡ. ನಂತರ ಇಬ್ಬರ ನಡುವೆ ಫೈಟ್ ಶುರುವಾಯಿತು. ಪಾರ್ಕರ್ ಅವನನ್ನು ಕಿಚನ್ ಕ್ಯಾಬಿನೆಟ್ ಮೇಲೆ ಬಿಸಾಡಿ ಒಂದು ಹಗ್ಗದ ಸಹಾಯದಿಂದ ಅವನ ಕುತ್ತಿಗೆ ಹಿಸುಕಲು ಪ್ರಯತ್ನ ಮಾಡಿದ್ದ. ಆದರೂ ಈ ವ್ಯಕ್ತಿ ಕೂಡ ಏನು ಕಡಿಮೆ ಇರಲಿಲ್ಲ. ಕೂಡಲೇ ಪಾರ್ಕರ್ನಿಂದ ಬಿಡಿಸಿಕೊಂಡು ವಾಪಸ್ ಅವನ ಮೇಲೆ ದಾಳಿ ಮಾಡಿದ್ದ. ಅವನು ಪ್ಲಾಸ್ಟಿಕ್ ಕರ್ಟನ್ನಿಂದ ಪಾರ್ಕರ್ನ ಕುತ್ತಿಗೆ ಹಿಸುಕಲು ಪ್ರಯತ್ನ ಮಾಡ್ತಿದ್ದ. ಕೊನೆಗೆ ಪಾರ್ಕರ್ ಅವನ ಕಾಲಿಗೆ ತನ್ನ ಕಾಲಿನಿಂದ ಜೋರಾಗಿ ಒದ್ದು ತನ್ನ ಜೀವ ಉಳಿಸಿಕೊಳ್ತಾನೆ. ಬಳಿಕ ಅವನು ಟಾಯ್ಲೆಟ್ನ ಮುಚ್ಚಳದಿಂದ ಆ ಗೂಂಡನ ತಲೆಗೆ ಬಡಿದು ಅವನನ್ನು ಕೊಂದು ಹಾಕ್ತಾನೆ. ಅವನಿಗೆ ಈಗ ಅರಿವಾಗುತ್ತೆ ಈ ಜಾಗ ತುಂಬಾನೇ ಅಪಾಯಕಾರಿ. ಕೂಡಲೇ ಅವನು ಲೆಸ್ಲಿ ಮನೆಗೆ ಹೋಗಿ ಅವಿತುಕೊಳ್ಳುತ್ತಾನೆ. ಮರುದಿನ ಬೆಳಿಗ್ಗೆ ಪಾರ್ಕರ್ನ ಫಾಲೋ ಮಾಡುತ್ತಾ ಲೆಸ್ಲಿ ಮನೆಗೆ ಪೊಲೀಸರು ಬರ್ತಾರೆ. ಲೆಸ್ಲಿ ಕಿಚನ್ ನಲ್ಲಿ ನೆತ್ತರ ಗುರುತು ನೋಡಿ ಗಾಬರಿಯಾಗಿ ಚುಪ್ಚಾಪಾಗಿ ಎಲ್ಲ ಒರೆಸಿ ಬಿಡ್ತಾಳೆ. ಅಚಾನಕ್ಕಾಗಿ ಅವಳ ದೃಷ್ಟಿ ಪಾರ್ಕರ್ ಮೇಲೆ ಬೀಳುತ್ತೆ. ಅವನು ಚುಪ್ಚಾಪಾಗಿ ಒಂದು ಮೂಲೆಯಲ್ಲಿ ಗಾಯಗೊಂಡು ಕುಳಿತಿದ್ದ. ಈಗ ಅವನನ್ನು ಉಳಿಸುವ ಭರದಲ್ಲಿ ಲೆಸ್ಲಿ ಪೊಲೀಸ್ಗೆ ಸುಳ್ಳು ಹೇಳ್ತಾಳೆ. ಅವಳಿಗೆ ಏನು ಗೊತ್ತಿಲ್ಲ ಅನ್ನುತ್ತಾಳೆ. ಅದೃಷ್ಟ ಅನ್ನುವಂತೆ ಪೊಲೀಸ್ನವನು ಅವಳನ್ನು ಇಷ್ಟಪಡ್ತಿದ್ದ. ಹೀಗಾಗಿ ಏನು ಹೇಳಿದೆ ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ತಿದ್ದ ಹಾಗೆ ಪಾರ್ಕರ್ ಲೆಸ್ಲಿಗೆ ಹೇಳುತ್ತಾನೆ ಕ್ಲೇರ್ಗೆ ಫೋನ್ ಮಾಡಿ ಬರುವಂತೆ ಹೇಳಲು. ಏಕೆಂದರೆ ಕ್ಲೇರ್ ಅವಳೊಬ್ಬಳು ನರ್ಸ್ ಆಗಿದ್ದಳು. ನಂತರ ಲೆಸ್ಲಿ ಕೆಲಸದಿಂದ ಮನೆಗೆ ವಾಪಸ್ ಬಂದಾಗ ಅವಳು ಕ್ಲೇರ್ನ ನೋಡಿ ಕೋಪದಲ್ಲಿ ಕೇಳ್ತಾಳೆ, ಎಂತ ಗರ್ಲ್ ಫ್ರೆಂಡ್ ನೀನು, ಇಂಥ ಸಿಚುವೇಶನ್ ನಲ್ಲಿ ಮಿಲಿಂಡರ್ ಮೇಲೆ ದಾಳಿ ಮಾಡಲು ಅವನು ಹೋಗ್ತಿದ್ದಾನೆ, ತಡಿ ಅವನನ್ನು. ಪಾರ್ಕರ್ ಮಾತ್ರ ಅವರಿಬ್ಬರ ಮಾತನ್ನು ಕೇಳುವುದೇ ಇಲ್ಲ. ಇನ್ನೊಂದು ಕಡೆ ಮಿಲಿಂಡರ್ ತನ್ನ ಗೂಂಡ ಜನರಿಗೆ ವೆಪನ್ಗಳನ್ನು ಕೊಟ್ಟ. ಎಲ್ಲರೂ ತಮ್ಮ ಮಿಷನ್ಗಾಗಿ ಹೊರಟರು. ಬೇಗನೆ ಅವರು ಗ್ರೂಪ್ ಆಗಿ ಬೇರೆ ಬೇರೆ ಆಗ್ತಾರೆ. ಮಿಲಿಂಡರ್ ಇಬ್ಬರು ಸಹಚರರೊಡನೆ ಫೈರ್ ಫೈಟರ್ ವೇಷದಲ್ಲಿದ್ದ ಮತ್ತು ಆಗಸ್ಟ್ ವಿಹಾರ ನೌಕೆಯ ಕ್ರೀವ್ ಮೆಂಬರ್ ಆಗಿದ್ದ. ಉಳಿದ ಜನರು ಹರಾಜಿನಲ್ಲಿ ಅವಿತು ಕುಳಿತಿದ್ದರು. ಅಲ್ಲಿಗೆ ಬಂದ ಅತಿಥಿಗಳನ್ನು ಸ್ವಾಗತಿಸಲಾಗುತ್ತಿತ್ತು. ಅಚಾನಕ್ಕಾಗಿ ಅಲ್ಲಿ 4 ಕಡೆ ಸ್ಫೋಟಗಳು ಆರಂಭವಾದವು. ಅದರಿಂದ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲವಾಯಿತು. ಅತ್ತ ದೂರದಲ್ಲಿ ಆಗಸ್ಟ್ ಇದೆಲ್ಲ ನೋಡಿದಾಗ ಮಿಲಿಂಡರ್ ಮತ್ತು ಉಳಿದವರಿಗೆ ವಿಷಯ ತಿಳಿಸ್ತಾನೆ. ಕೆಲವೇ ಕ್ಷಣದಲ್ಲಿ ಅವರು ಫೈರ್ ಫೈಟರ್ನ ವೇಷ ಧರಿಸಿ ಅಲ್ಲಿಗೆ ತಲುಪುತ್ತಾರೆ ಮತ್ತು ಅಲ್ಲಿದ್ದೆಲ್ಲ ಗಾರ್ಡ್ನ ಹೊರಗೆ ಕಳುಹಿಸಿ ಅಲ್ಲಿಯ ಡೋರ್ಗಳನ್ನು ಬಂದ್ ಮಾಡ್ತಾರೆ. ಬಳಿಕ ಅವರು ತುಂಬಾನೇ ಸುಲಭದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನವನ್ನು ಲೂಟಿ ಮಾಡ್ತಾರೆ. ಎಲ್ಲವನ್ನು ಲೂಟಿ ಮಾಡಿದ ನಂತರ ಎಲ್ಲರೂ ನೀರಿಗೆ ಹಾರ್ತಾರೆ ಮತ್ತು ಆಗಸ್ಟ್ನ ಬೋಟ್ಗಾಗಿ ಕಾಯ್ತಾರೆ. ದುರದೃಷ್ಟ ಅನ್ನುವಂತೆ ಆಗಲೇ ಪೊಲೀಸ್ನವರ ಬೋಟ್ ಅಲ್ಲಿಗೆ ತಲುಪುತ್ತೆ. ಅವರು ಆಗಸ್ಟ್ನ ತಡೆಯುತ್ತಾರೆ. ಈಗ ಆಗಸ್ಟ್ 4 ಕಡೆಯಿಂದ ಸುತ್ತುವರೆದಿದ್ದ. ಅವನು ಬಯಸಿದ್ರು ಏನು ಮಾಡಲು ಸಾಧ್ಯ ಇರಲಿಲ್ಲ. ಹೀಗಾಗಿ ಅವನು ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೋಗಬೇಕಾಗಿ ಬರುತ್ತೆ. ಆದರೆ ಅವನ ಸಹಚರರು ಈಗಲೂ ನೀರಲ್ಲಿದ್ದರು. ಅತ್ತ ಎಲ್ಲ ಕಡೆ ಕಳ್ಳತನದ ವಿಷಯ ಪೊಲೀಸ್ನವರಿಗೆ ತಿಳಿದು ಪೊಲೀಸ್ನವರು ಮಿಲಿಂಡರ್ ಮತ್ತು ಅವನ ಟೀಮ್ನ ಹಿಡಿಯಲು ಹೆಲಿಕಾಪ್ಟರ್ ಕೂಡ ಕಳಿಸ್ತಾರೆ. ಇತ್ತ ಲೆಸ್ಲಿಗೆ ಅರಿವಾಗುತ್ತೆ ಪಾರ್ಕರ್ನ ಸಹಾಯಕ್ಕಾಗಿ ಯಾರು ಇಲ್ಲ ಮತ್ತವಳು ಅವನ ಸಹಾಯಕ್ಕಾಗಿ ಹೊರಟು ಬಿಡ್ತಾಳೆ. ಪಾರ್ಕರ್ ಮಾತ್ರ ಅಷ್ಟು ಹೊತ್ತಿಗೆ ಒಬ್ಬನೇ ಮಿಲಿಂಡರ್ ಮನೆಯನ್ನು ತಲುಪಿದ್ದ. ಕೆಲವೇ ಹೊತ್ತಲ್ಲಿ ಲೆಸ್ಲಿ ಕೂಡ ಅಲ್ಲಿಗೆ ಬಂದ್ಲು. ಗ್ಯಾಂಗ್ ಕೂಡ ಮನೆಯನ್ನು ತಲುಪಿತ್ತು. ಅವರು ಅಷ್ಟು ದೊಡ್ಡ ಕಳ್ಳತನ ಮಾಡಿ ಖುಷಿಯಾಗಿದ್ದರು. ಆಗಲೇ ಆಗಸ್ಟ್ ಲೆಸ್ಲಿನ ಸೆರೆಯಾಗಿ ಹಿಡಿತಾನೆ. ಅವಳನ್ನು ಬೆದರಿಸಿ ಮನೆ ಒಳಗೆ ತರ್ತಾನೆ. ಮಿಲಿಂಡರ್ ಗೆಸ್ ಮಾಡಿ ಹೇಳುತ್ತಾನೆ ಅವಳನ್ನು ಬಹುಶಃ ಪಾರ್ಕರ್ ಕಳಿಸಿರಬೇಕು. ಅವನು ಕೂಡ ಇಲ್ಲೇ ಸುತ್ತಮುತ್ತ ಅವಿತಿರಬಹುದು. ಇದನ್ನು ಕೇಳಿ ಆಗಸ್ಟ್ ಕೋಪದಲ್ಲಿ ಕೆಂಡಮಂಡಲವಾಗುತ್ತಾನೆ. ಲೆಸ್ಲಿನ ಮನ ಬಂದಂತೆ ಹೊಡೆಯಲು ಶುರು ಮಾಡ್ತಾನೆ. ಅವನು ಲೆಸ್ಲಿನ ಜೀವಂತ ಕೊಲ್ಲುವ ಬೆದರಿಕೆ ಹಾಕಿದ್ರು ಅವಳು ಆಗಲೂ ಪಾರ್ಕರ್ ತನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ. ಈಗ ಪೂರ್ತಿ ಗ್ಯಾಂಗ್ ಮನೆಯಲ್ಲಿ ಪಾರ್ಕರ್ನ ಹುಡುಕಲು ಶುರು ಮಾಡುತ್ತೆ. ಒಬ್ಬ ಗೂಂಡ ಹಿತ್ತಲಿನಲ್ಲಿ ಅವನನ್ನು ನೋಡಲು ಹೋದ. ಆಗ ಪಾರ್ಕರ್ ಅವನನ್ನು ಚೂರಿಂದ ಇರಿದು ಕೊಲ್ತಾನೆ. ಅವನ ಸಾವಿನ ಸುದ್ದಿ ಸಿಕ್ಕಂತೆ ಮಿಲಿಂಡರ್ ಪಾರ್ಕರ್ನ ಹಿಡಿಯಲು ಆಗಸ್ಟ್ನ ಕಳಿಸ್ತಾನೆ. ಪಾರ್ಕರ್ ಈಗ ಮನೆ ಒಳಗೆ ಬಂದು ಬಿಟ್ಟಿದ್ದ. ಮತ್ತೊಬ್ಬ ಗುಂಡ ಲೆಸ್ಲಿನ ಕೆಟ್ಟ ರೀತಿ ಟಚ್ ಮಾಡ್ತಾನೆ ಅನ್ನುವಾಗ ಲೆಸ್ಲಿ ಪಾರ್ಕರ್ನಂತ ನೋಡ್ತಾಳೆ. ಮತ್ತೆ ಮಿಲಿಂಡರ್ಗೆ ಗೊತ್ತಾಗುತ್ತೆ ಅವನು ಎಲ್ಲಿ ಅವಿತಿದ್ದಾನೆ ಎನ್ನುವುದು. ಹೋಗುತ್ತಾ ಅವನು ಹೇಳ್ತಾನೆ ಒಂದು ವೇಳೆ ಪಾರ್ಕರ್ ಹೊರಗೆ ಬರದಿದ್ದರೆ ಅವನು ಲೆಸ್ಲಿನ ಜೀವಂತ ಕೊಂದು ಬಿಡ್ತಾನೆ. ಅದೇ ಕ್ಷಣ ಪಾರ್ಕರ್ ಹೊರಗೆ ಬಂದು ಮಿಲಿಂಡರ್ ಮೇಲೆ ದಾಳಿ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಲೆಸ್ಲಿ ಟೇಬಲ್ ಕೆಳಗೆ ಮೊದಲಿಟ್ಟಿದ್ದ ಬಂದೂಕು ಎತ್ತಿಕೊಳ್ತಾಳೆ. ತನ್ನ ಟಚ್ ಮಾಡಲು ಬಂದ ಗುಂಡನ್ನ ಮತ್ತೆ ಗುಂಡು ಹೊಡೆದು ಕೊಂದೇ ಹಾಕ್ತಾಳೆ. ಇತ್ತ ಮಿಲಿಂಡರ್ ಒಂದು ಕೈಯಲ್ಲಿ ಗಾಯಗೊಂಡ ಪಾರ್ಕರ್ನ ಹಿಡಿದು ಮತ್ತೊಂದು ಕೈಯಲ್ಲಿ ಅವನನ್ನು ಕೆಟ್ಟದಾಗಿ ಹೊಡೆಯುತ್ತಿದ್ದ.
ಅಚಾನಕ್ಕಾಗಿ ಪಾರ್ಕರ್ ಅವನ ಕೈ ಹಿಡಿದು ಹಿಂದೆ ತಿರುಗಿಸಿ ಬಿಡ್ತಾನೆ ಮತ್ತು ಒಂದೇ ಗುಂಡಿನಲ್ಲಿ ಅವನ ಕತೆ ಮುಗಿಸ್ತಾನೆ. ಅದೇ ಕ್ಷಣ ಆಗಸ್ಟ್ ಒಳಗೆ ಬಂದು ಲೆಸ್ಲಿನ ಬಂದೆಯಾಗಿ ಹಿಡಿತಾನೆ ಮತ್ತು ಪಾರ್ಕರ್ಗೆ ಬೆದರಿಸುತ್ತಾ ಹೇಳುತ್ತಾನೆ, ಒಂದು ವೇಳೆ ಪಾರ್ಕರ್ ಗುಂಡು ಹಾರಿಸಿದರೆ ಅಂಕಲ್ ಡ್ಯಾನ್ಸಿಂಗರ್ ಅವನನ್ನು ಬಿಡುವುದೇ ಇಲ್ಲ. ಆದರೆ ಆಗಸ್ಟ್ಗೆ ಗೊತ್ತೇ ಇರಲಿಲ್ಲ ಪಾರ್ಕರ್ ಮೊದಲೇ ಅವನ ಬಂದೂಕು ಖರಾಬ್ ಮಾಡಿದ್ದಾನೆ ಎನ್ನುವುದು. ಪಾರ್ಕರ್ ಒಂದೇ ಕ್ಷಣದಲ್ಲಿ ಅವನಿಗೆ ಗುಂಡು ಹೊಡೆದು ಅವನ ಕತೆ ಮುಗಿಸ್ತಾನೆ. ಇದರ ನಂತರ ಪಾರ್ಕರ್ ಮತ್ತು ಲೆಸ್ಲಿ ಬೆಲೆ ಬಾಳುವ ವಜ್ರಗಳನ್ನು ತಕೊಂಡು ಇಲ್ಲಿಂದ ಪರಾರಿ ಆಗ್ತಾರೆ. ಪಾರ್ಕರ್ ಅವಳಿಗೆ ಹೇಳ್ತಾನೆ ಅವನೇ ಅವಳಿಗೆ ಹಣ ಕೊರಿಯರ್ ಮೂಲಕ ಕಳಿಸ್ತಾನೆ. ಲೆಸ್ಲಿ ತುಂಬಾನೇ ರಿಚ್ ಆಗೋಳಿದ್ದಳು. ಅವಳು ಖುಷಿಯಾಗಿ ಅಲ್ಲಿಂದ ತನ್ನ ದಾರಿಯತ್ತ ಹೋಗ್ತಾಳೆ. ಕೆಲವು ದಿನ ನಂತರ ಲೆಸ್ಲಿ ಮನೆಗೆ ಒಂದು ಬಾಕ್ಸ್ ಬರುತ್ತೆ. ಅದು ತುಂಬಾನೇ ಹಣದಿಂದ ತುಂಬಿತ್ತು. ಅವಳು ಖುಷಿಯಲ್ಲಿ ಕುಣಿದಾಡಲು ಆರಂಭಿಸ್ತಾಳೆ. ಹಾಗೆ ಅವನು ತನ್ನ ಜೀವ ಉಳಿಸಿದ ಪರಿವಾರಕ್ಕೆ ಹಣ ಕೂಡ ಕಳಿಸ್ತಾನೆ. ಹಣದಿಂದ ಅವರ ಜೀವನವೇ ಬದಲಾಗುತ್ತೆ. ಇಲ್ಲಿ ಪಾರ್ಕರ್ ತನ್ನ ಸೇಡು ತೀರಿಸಿಕೊಂಡಿದ್ದ. ಹಾಗೆ ಕ್ಲೇರ್ನ ಮೀಟ್ ಆಗಿ ಖುಷಿ ಆಗ್ತಾನೆ. ಇದಾಗಿತ್ತು ಈ ಸಿನಿಮಾದ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.